ಹಾಯ್ ಹಲೋ ಅಸ್ಲಾಂ ವಲೈಕುಮ್, ವೆಲ್ಕಮ್ ಟು ಅವರ್ ಚಾನಲ್ ಶಬಾನ ಮಿಸ್ಬಾ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನಾನು ನಿಮ್ಮ ಶಬಾನ. ಸೊ ಇವತ್ತು ನಾನು ಮಾರ್ನಿಂಗಿಂದನೇ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಅಂದರೆ ಆಗಲೇ 5:30 ಆಗಿದೆ. ಸೊ 5:30 ಆಗಿದೆ. 5:30 ಮಕ್ಕಳಿಗೆ ಬ್ರೇಕ್ಫಾಸ್ಟು ಮತ್ತು ಲಂಚನ್ನು ಎರಡೂ ಕೂಡ ಒಟ್ಟಿಗೆ ನಾನು ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ಎರಡೂ ಪ್ರಿಪೇರ್ ಮಾಡಬೇಕು. ಟೈಮ್ ಆಗುತ್ತೆ ಮಾಡೋ ಅಷ್ಟರಲ್ಲಿ 7:30 ಅಷ್ಟರಲ್ಲಿ ನಾನು ಎರಡನ್ನೂ ಮುಗಿಸ್ಬೇಕು. ಸೊ 7:30ಗೆ ಅವ್ರು ಬಂದು ಫ್ರೆಶ್ ಅಪ್ ಆಗಿ ಮತ್ತು ಅವ್ರಿಗೆ ಸ್ಕೂಲಿಗೆ ರೆಡಿ ಆಗೋದಕ್ಕೆ ಟೈಮ್ ಆಗುತ್ತಲ್ವ. ಸೊ 8:30ಗೆಲ್ಲ ವ್ಯಾನ್ ಬಂದುಬಿಡುತ್ತೆ. 8:30ಗೆ ಅವರಲ್ಲಿ ಇರಬೇಕು ರೋಡ್ ಹತ್ರ. ಸೊ ನಾನಿವತ್ತು ಬ್ರೇಕ್ಫಾಸ್ಟಲ್ಲಿ ಏನು ಮಾಡ್ತಾಯಿದ್ದೀನಿ ಅಂತ ನೋಡಿ. ಕಾಳುಗಳನ್ನು ನೆನೆ ಹಾಕಿದ್ದೆ ನೈಟಲ್ಲೇ. ಇದರಲ್ಲಿ ನಾನು ಗೇದ ಮಾಡುವ ಅಂತ. ಸೊ ಗೇದ ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ನನಗೆ ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದು ರೆಸಿಪಿ. ಇದು ನನ್ನ ಮಕ್ಕಳಿಗೆ ತುಂಬ ಇಷ್ಟ. ಸೊ ಇದನ್ನು ನಾನು ಮಧ್ಯಾಹ್ನ ಲಂಚ್ಗೆ ರೆಡಿ ಮಾಡ್ತೀನಿ. ಸೊ ಮಧ್ಯಾಹ್ನ ಲಂಚ್ಗೆ ಅವ್ರಿಗೆ ಬಾಕ್ಸ್ಗಾಗುತ್ತೆ. ಸೊ ನಾವು ಸಾಂಬಾರಲ್ಲೆಲ್ಲ ಹಾಕಿದ್ರೆ ನನ್ನ ಮಕ್ಕಳು ಇದನ್ನು ತಿನ್ನಲ್ಲ. ಸೊ ಈ ಥರ ಸ್ಪೆಷಲ್ ರೆಸಿಪಿಯಲ್ಲೆಲ್ಲ ನಾನು ಸೇರಿಸ್ಬಿಟ್ರೆ ಅವರು ಖುಷಿಯಾಗಿ ತಿಂತಾರೆ. ಸೊ ನೆಕ್ಸ್ಟ್ ನಾನು ಬ್ರೇಕ್ಫಾಸ್ಟ್ಗೆ ದೋಸೆ ಮತ್ತು ಪಲ್ಯವನ್ನು ಮಾಡ್ತಾಯಿದ್ದೀನಿ. ನಾನು ಬೇಗ ಮಾಡೋದಕ್ಕೆ ಫಸ್ಟು ಒಗ್ಗರಣೆ ಮಾಡ್ಕೊತೀನಿ. ಸೊ ಒಂದೇ ಸಲ ಕುಕ್ಕರಲ್ಲಿ ಮಾಡೋದ್ರಿಂದ ಬೇಗ ಆಗುತ್ತೆ ಇದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಇರುತ್ತೆ. ಸೊ ಅದನ್ನು ಸ್ವಲ್ಪ ಮತ್ತು ಅದರ ಜೊತೆಗೆ ಗ್ರೇನ್ಸ್ಗಳನ್ನು ಒಂದು 5 ಮಿನಿಟ್ಸ್ ಇಲ್ಲ 2-3 ಮಿನಿಟ್ಸ್ ಸಾಕು ಅನಿಸುತ್ತೆ. 2-3 ಮಿನಿಟ್ಸ್ ನಾನು ಎಣ್ಣೆಯಲ್ಲೇ ಸ್ವಲ್ಪ ಹಾಗೆ ಹುರ್ಕೊಳ್ತೀನಿ. ಸೊ ಅದು ಆಗೋಷ್ಟರಲ್ಲಿ ಇಲ್ಲಿ ನಾನು ಟೊಮಾಟೋನ ಕಟ್ ಮಾಡ್ಕೊತೀನಿ. ಸೊ ಬೇಗ ಆಗುತ್ತೆ ಈ ಥರ ಮಾಡೋದ್ರಿಂದ. ಸೊ ಬೆಳ್ಳುಳ್ಳಿ ರೆಡಿ ಆಗಿದೆ, ಶುಂಠಿ ಬೆಳ್ಳುಳ್ಳಿ ಎರಡೂ ಕೂಡ ರೆಡಿ ಆಗಿದೆ. ನೆಕ್ಸ್ಟ್ ಗ್ರೇನ್ಸನ್ನು ನಾನು ಮಿಕ್ಸ್ ಮಾಡ್ಕೊತೀನಿ. ಹ್ಯಾಂಡ್ ಶೇಕ್ ಆಗುತ್ತೆ ಅಡುಗೆ ಮಾಡಬೇಕಾದ್ರೆ. ಒಬ್ಬಳೇ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಟ್ರೈಪಾಡ್ ಇಲ್ಲಿ ಇಡೋಕ್ಕೆ ಆಗಲ್ಲ. ಸೊ ಟ್ರೈಪಾಡು ನಾನೇ ನನ್ನ ಕೈಯಾರೆ ಅನ್ಎಕ್ಸ್ಪೆಕ್ಟೆಡಾಗಿ ಕಿತ್ತೋಯ್ತದು ನನ್ನ ಕೈಯಿಂದ. ಏನು ಮಾಡೋಕ್ಕಾಗಲ್ಲ. ಸೊ ಬುಕ್ ಮಾಡಿದ್ದೀನಿ, ಅದು ಬರೋಷ್ಟರಲ್ಲಿ ಟೈಮ್ ಆಗುತ್ತೆ. ಸೊ ಮಾಡೋಣ ಹೀಗೆ ಅಂತ ಮಾಡ್ತಾಯಿದ್ದೀನಿ. ಲಾಸ್ಟಿಗೆ ಇದಕ್ಕೆ ಚಿಲ್ಲಿ ಪೌಡ್ರ್, ಸಾಲ್ಟ್, ಧನಿಯಾ ಪೌಡರ್ ಮತ್ತು ಟರ್ಮರಿಕ್ ಪೌಡ್ರನ್ನ ಮಿಕ್ಸ್ ಮಾಡಿ ನಿಮ್ಮ ಟೇಸ್ಟಿಗೆ ನಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ. ಟೊಮೆಟೊ ಕೂಡ ನಾವು ಚಾಪ್ ಮಾಡ್ಕೊಂಡಿದ್ನಲ್ಲ ನಾನು, ಅದನ್ನು ಹಾಕಿ ಒಂದು 2 ನಿಮಿಷ ಇದಕ್ಕೆ ಚೆನ್ನಾಗಿ ಬೇಯೋದಕ್ಕೆ ಬಿಡ್ತೀನಿ. ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ತೀನಿ. ಫುಲ್ಲು ಡ್ರೈ ಆಗಿಬಿಟ್ಟಿದೆ, ಸಿಗೋದ್ರೆ ಕಷ್ಟ. ಆಮೇಲೆ ಇಲ್ಲಿ ಅಕ್ಕಿಯನ್ನು ತೊಳೆದು ನೀಟಾಗಿ ಇಟ್ಕೊಂಡಿದ್ದೀನಿ. ಸೊ ಇದು ಕೂಡ ಸ್ವಲ್ಪ ಒಂದು 2 ನಿಮಿಷ ಬೇಯ್ದು ಟೊಮೆಟೊ ಈಗ ಹಾಕಿದ್ದೀನಲ್ಲ. ಸೊ ಇದನ್ನು ನಾನು ಸೊಸೈಟಿ ಅಕ್ಕಿನಲ್ಲೇ ಮಾಡೋದು. ಯಾಕೆ ಅಂದರೆ ಇದು ಸೊಸೈಟಿ ಅಕ್ಕಿನಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಸೊ ಇವತ್ತಿನ 2 ಬ್ರೇಕ್ಫಾಸ್ಟು ಕೂಡ ನಂದು ದೋಸೆ ಕೂಡ ಸೊಸೈಟಿ ಅಕ್ಕಿಯಿಂದನೇ. ಇದು ಕೂಡ ಈ ಒಂದು ರೆಸಿಪಿ ಕೂಡ ನಾನು ಸೊಸೈಟಿ ಅಕ್ಕಿಯಿಂದನೇ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ನೀರು ಹಾಕ್ತೀನಿ. ಇದಕ್ಕೆ ನೀರು ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಯಾಕೆಂದರೆ ಇದ್ರ ಹೆಸರೇನೆ ಗೇದ ಅಲ್ವಾ. ಸೊ ಗೇದ ಅಂದರೆ ನಿಮಗೆ ಗೊತ್ತಿರಬೇಕು, ಉದುರುವಾಗಿ ಮಾಡೋ ಅವಶ್ಯಕತೆಯೇ ಇಲ್ಲ ಇದಕ್ಕೆ. ರಿಹಾನು सोन माँ, ए सोनू उठ रहा, नहीं टाइम होगा, उठे जल्दी टाइम होगा. ರಿಹಾನು. ಸೊ ಇಬ್ಬರಿಗೂ ಎಬ್ಬರಿಸಿ ಬಂದಿದ್ದೀನಿ. ಅಷ್ಟರಲ್ಲಿ ನನ್ನ ಇಲ್ಲಿ ಬ್ರೇಕ್ಫಾಸ್ಟ್ ಒಂದು ರೆಡಿ ಆಗಿದೆ. ಇನ್ನೊಂದಕ್ಕೆ ಪ್ರಿಪೇರ್ ಮಾಡಬೇಕು. ಸೊ ಅವರು ಫ್ರೆಶ್ ಆಗೋಷ್ಟರಲ್ಲಿ ಮಾಡಿಬಿಡ್ತೀನಿ. ಸೊ ಮಸಾಲ ದೋಸೆ ಬೇಕು ಅಂತ ನೈಟಲ್ಲೇ ಹೇಳಿದರು ಇಬ್ಬರೂ. ಸೊ ಅವ್ರಿಗೋಸ್ಕರ ನಾನು ಮಸಾಲ ದೋಸೆಗೆ ಬೇಕಾಗಿರೋ ಚಟ್ನಿನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿನ 10 ನಿಮಿಷ ಮುಂಚೆನೇ ನಾನು ಬಿಸಿನೀರಲ್ಲಿ ಹಾಕಿದ್ದೆ. ಸೊ ಅದಾದಮೇಲೆ ಸ್ವಲ್ಪ ಕಡಲೆ, ಜೀರಿಗೆ, ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಬಿಸಿನೀರು ಹಾಕಿ ಇದನ್ನು ಗ್ರೈಂಡ್ ಮಾಡಬೇಕು. ಸೊ ಅದಕ್ಕೆ ಬಿಸಿನೀರು ಇಟ್ಟಿದ್ದೀನಿ. ಸೊ ಆಗ್ತಾಯಿದೆ. ಸೊ ಸ್ವಲ್ಪ ಟೇಸ್ಟ್ ಚೇಂಜ್ ಇರಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ಹುಣಸೆಹಣ್ಣನ್ನು ಹಾಕ್ತಾಯಿದ್ದೀನಿ. ಇದು ಸ್ಕಿಪ್ಪಬಲ್ಲು, ನಿಮ್ಮ ಇಷ್ಟ. ಹಾಕಿದ್ರೆ ಹಾಕ್ಬೋದು, ಬಿಟ್ಟರೆ ಬಿಡ್ಬೋದು. ಸೊ ನೆಕ್ಸ್ಟ್ ನಾನು ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಸೊ ಇದಕ್ಕೆ ನಾನು ಬಿಸಿ ನೀರನ್ನು ಹಾಕಿ ಗ್ರೈಂಡ್ ಮಾಡ್ಕೊತೀನಿ. ಯಾಕೆಂದರೆ ಸ್ವಲ್ಪ ಹಾರ್ಡಾಗಿರುತ್ತಲ್ವ ಅದು ಬ್ಯಾಡಗಿ ಮೆಣಸಿನ್ಕಾಯಿ. ಸೊ ಅದಕ್ಕೆ ನಾನು ಹಾಟ್ ವಾಟರಿಂದ ಗ್ರೈಂಡ್ ಮಾಡ್ತೀನಿ.
ಆ್ಯಕ್ಚುಲಿ ಇದಾಗಿರ್ಬೇಕು ಇವಾಗ. ನಾನು ಚೆಕ್ ಮಾಡ್ಕೊತೀನಿ. ಸೊ ಆಗಿದೆ, ಇದು ತುಂಬಾ ಸ್ಮೂತ್ ಪೇಸ್ಟಾಗಿ ರೆಡಿಯಾಗಿದೆ. ಮಸಾಲ ದೋಸೆಗೆ ಯಾವ ಥರ ಚಟ್ನಿ ಬೇಕು ಆ ಒಂದು ಚಟ್ನಿ ಇಲ್ಲಿ ರೆಡಿಯಾಗಿದೆ ಇವಾಗ. ಸೊ ಕಲರ್ ಕೂಡ ನೋಡ್ತಾ ಇರಬೇಕು. ಸೊ ನೋಡಿ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಒಂದು ಚಟ್ನಿ ರೆಡಿ ಆಯಿತು ಮಸಾಲ ದೋಸೆ ಮೇಲೆ. ಅಂದರೆ ಪ್ಲೇನ್ ದೋಸೆಗೆ ಈ ಒಂದು ಚಟ್ನಿನ ಅಪ್ಲೈ ಮಾಡ್ತಾರೆ. ಮಸಾಲ ದೋಸೆ ಅಂದಮೇಲೆ ಆಲೂಗಡ್ಡೆ ಪಲ್ಯ ಇರಲೇಬೇಕಲ್ವ. ಸೊ ಅದಕ್ಕೋಸ್ಕರ ಆಲೂಗಡ್ಡೆ ಪಲ್ಯನೂ ಮಾಡ್ತಾಯಿದ್ದೀನಿ. ಸೊ ಬೆಳಗಾದರೆ ನಿಜವಾಗ್ಲೂ ಸ್ಟ್ರೆಸ್ ಇಷ್ಟೊಂದು ಇರುತ್ತೆ ಮೈಂಡಲ್ಲಿ. ಇವ್ರಿಗೆ 8:30 ಅಷ್ಟರಲ್ಲಿ ಇವ್ರ ವ್ಯಾನ್ ಹತ್ರ ನಾನು ಕಳಿಸೋವರೆಗೂ ನನಗೆ ಟೆನ್ಷನ್ನೇ ಇರುತ್ತೆ ಮೈಂಡಲ್ಲಿ. ಸೊ ಫ್ರೆಶ್ ಎಷ್ಟು ಮಾಡಿದ್ರೂ ಮೈಂಡು ಫ್ರೆಶ್ಶೇ ಆಗೋಲ್ಲ. ಗಡ್ಬಿಡಿ ಮನೆ ಬೇರೆ ನನ್ನ ಕೈಯಿಂದನೇ ಜಾಸ್ತಿ ಗಲೀಜು ನಾನೇ ಮಾಡ್ಕೊಂಡು ಬಿಡ್ತೀನಿ. ಸೊ ಆಮೇಲೆ ಒಂದು ಕಡೆಯಿಂದ ಎಲ್ಲ ಮಾಡ್ಕೊಂಡು ಬರ್ತೀನಿ. ಸೊ ಇವಾಗ ಪಲ್ಯ ಕೂಡ ರೆಡಿ ಆಗ್ತಾಯಿದೆ. ಸೊ ನಮ್ಮ ರಿಹಾನ್ಗೆ ತುಂಬ ಇಷ್ಟ ಮಸಾಲೆ ದೋಸೆ ಅಂದರೆ ಪಲ್ಯಕ್ಕಿಂತ ಅವನಿಗೆ ಚಟ್ನಿ ತುಂಬ ಇಷ್ಟ. ಸೊ ನಮ್ಮ ಸೋನುಗೆ ಪಲ್ಯ ಇಷ್ಟ. ಸೊ ಇಬ್ರಿಗೂ ಎರಡೂ ಬೇಕಲ್ವ. ಸೊ ಎರಡೂ ಮಾಡೋಕ್ಕೆ ಒಂದೊಂದು ದಿನ ಇಬ್ರಿಗೆ ಜಗಳ ಮಾಡಿ ಬಿಟ್ಬಿಡ್ತೀನಿ ನಾನೇ. ಸೋನಿಗೆ ಪುಟ್ಟದಾಗಿ ದೋಸೆಗಳು ಹಾಕಿಕೊಟ್ರೆ ಅವಳು ಇಷ್ಟಪಟ್ಟು ತಿನ್ನೋದು. 1 hour later. ಅಬು ಸಂಜೆವರೆಗೂ ನಾನು ಸ್ಯಾಮ್ ಮಕ್ಕಳು ಬರೋ ಅಷ್ಟರಲ್ಲಿ ನಾನು ಸ್ಯಾಮ್ ಸ್ವಲ್ಪ ಫನ್ನಿಯಾಗಿ ಆಟ ಆಡ್ಕೊತೀವಿ. ಸ್ವಲ್ಪ ಮಲಗೋದು ಎದ್ದೊಳೋದು ಇವನ ಜೊತೆ ಆಟ ಆಡೋದು ಎಲ್ಲ ಆಗುತ್ತೆ. ಸೊ ಅಮ್ಮ ಬರ್ತಾರೆ ಹೋಗ್ತಾರೆ ಮಧ್ಯದಲ್ಲಿ. ಅವರು ಸ್ವಲ್ಪ ಈ ಕಡೆ ಕೆಲಸಗಳೆಲ್ಲ ಒತ್ತಾಡ್ತಾ ಇರ್ತಾರೆ. 2 hours later. ಸೊ 4:15 ಅಷ್ಟರಲ್ಲಿ ನಾವು ಡಿಮಾರ್ಟಲ್ಲಿ ಒಳಗಡೆ ಇದ್ವಿ. ಸೊ ಇಲ್ಲಿ ಬಂದಿದ ತಕ್ಷಣ ಇಲ್ಲಿ ಒಂದು ಏನು ಇಂಪಾರ್ಟೆಂಟ್ ಮಾಡಿದಾರಂದರೆ ವಿಡಿಯೋ ಶೂಟ್ ಮಾಡೋ ಹಾಗಿಲ್ಲ. ಅದೊಂದು ಸ್ಟ್ರಿಕ್ಕಾಗಿ ಹೇಳಿಬಿಟ್ಟಿದ್ದಾರೆ, ಎಲ್ಲರೂ ಫಾಲೋ ಮಾಡಲೇಬೇಕು ಅಂತ. ಸೊ ವಿಡಿಯೋ ಕಾಲ್ ಎಲ್ಲ ಅಲೌ ಇದೆ ಅಂತ ಹೇಳಿದ್ರು. ನಾನು ವಿಡಿಯೋ ಕಾಲ್ ಮಾಡ್ತಾಯಿದ್ದೀನಿ ಅಂತ ತಿಳ್ಕೊಂಡು ಪಾಪ ಅವರು ಸುಮ್ಮನೆ ಇದ್ದರು. ಸೊ ನೆಕ್ಸ್ಟ್ ನಾನು ಹೋದರೆ ನಾನು ಈ ಥರ ಮಾಡಲ್ಲ, ಈಗ ಮಾಡಿಬಿಟ್ಟಿದ್ದೀನಿ. ಮಕ್ಳಿಗೆ ಬೇಕಾಗಿರೋ ಸ್ಟೇಷನರಿ ಐಟಮ್ಸ್ಗಳೆಲ್ಲ ಬೇಕಿತ್ತು ನನಗೆ. ಇಲ್ಲಿ ನಮ್ಮ ಏರಿಯಾದಲ್ಲಿ ಸೊ ಒಂದು ಸಿಕ್ಕಿದ್ರೆ ಒಂದು ಚೆನ್ನಾಗಿ ಸಿಗೋದು ಇಲ್ಲ, ಮತ್ತು ಕಾಸ್ಟು ಕೂಡ ಜಾಸ್ತಿನೇ ಇರುತ್ತೆ. ಸೊ ಡಿಮಾರ್ಟಲ್ಲಿ ಗ್ರೋಸರಿಗೆ ಹೋಗಿದ್ನಲ್ಲ, ಸೊ ಹಾಗೆ ಅವ್ರಿಗೆ ಬೇಕಾಗಿರೋದು ಪ್ರತಿಯೊಂದನ್ನು ಎತ್ಕೊಂಡು ಬಂದೆ. ಸೊ ಇಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ ಈ ಸಲ ಡಿಮಾರ್ಟಲ್ಲಿ ಒಳ್ಳೊಳ್ಳೆ ಆಫರ್ಸ್ಗಳನ್ನು ಕೊಟ್ಟಿದ್ದ. ಸೊ ಆಫರ್ಸಲ್ಲಿ ನಾನು ಸ್ವಲ್ಪ ಪರ್ಚೇಸಿಂಗ್ ಮಾಡಿದೆ. ಸೊ ನನ್ನ ಮಗಳಿಗೆ ಬೇಕಾಗಿರೋದು ಅವಳಿಗಿದೇ ಬೇಕಾಗಿರೋದು ಒಳ್ಳೊಳ್ಳೆ ಮೇಕಪ್ ಐಟಮ್ಸು, ಒಳ್ಳೆ ಏನು ಅವಳಿಗೆ ಹೊಸದಕ್ಕೆ ಕಾಣಿಸುತ್ತೆ ಅವಳಿಗೋಸ್ಕರ ಅದನ್ನು ಬೇಗ ತುಂಬ್ಕೊಳೋದು ಅವಳದ್ದು ಆಸೆ ಒಂದು. ನಾವೇನು ಮಾಡ್ತೀವಿ ಎಲ್ಲ ಎಷ್ಟು ಬೇಕೋ ಅವಳದೇ ಒಂದು ಫುಲ್ಲು ಜಾಸ್ತಿ ಆಗಿಬಿಡುತ್ತೆ. ಸೊ ಆವಾಗ ಏನು ಮಾಡ್ತೀನಿ, ಕೌಂಟ್ರಲ್ಲಿ ಬಂದು ಕೌಂಟ್ರ್ ಹತ್ರ ನಿಂತ್ಕೊಂಡು ಎಲ್ಲ ವಾಪಸ್ ಕೊಡ್ತೀನಿ. ಆವಾಗ ಅಲ್ಲಿಂದನೇ ಸ್ಟಾರ್ಟ್ ಅಳೋದು ಇವಳ್ದು ಡ್ರಾಮಾ ಎಲ್ಲ ಸ್ಟಾರ್ಟು. ಹತ್ತಿರ ಕೊಡಿಸ್ಬಿಡ್ತಾರೆ ಅಂತ. ಸೊ ಸ್ಕೂಲ್ ಬ್ಯಾಗ್ಸು ಒಳ್ಳೆ ಆಫರಲ್ಲಿ ಚೆನ್ನಾಗಿತ್ತು, ಒಳ್ಳೆ ಕ್ವಾಲಿಟಿನಲ್ಲಿ. ಸೊ ನಾನು ಕೂಡ ಒಂದು ಎತ್ಕೊಂಡೆ. ಕೋಸಾಲೆನಾ हाँ, ये घर में इडली का स्टैंड है.
हाँ अच्छे नहीं, क्वालिटी अच्छी है। हाँ ओके थैंक्स। हाँ खुला छह जा, बैठ जा बैठ जा जाके अंदर। 10 ಫೈನಲ್ ಆಗಿ ಗ್ರಾಸರೀಸ್ ಶಾಪಿಂಗ್ ಆಯಿತು ನಮ್ಮದು. ಸೊ ಸಾರಿ, ನೆಕ್ಸ್ಟ್ ಇದನ್ನು ಅರೇಂಜ್ ಮಾಡಬೇಕಲ್ಲ, ಇದೇ ಒಂದು ದೊಡ್ಡ ತಲೆನೋವು. ಸೊ ಬನ್ನಿ ಅರೇಂಜ್ ಮಾಡ್ತೀನಿ ನಿಮ್ಮ ಜೊತೆ ಮಾತಾಡ್ತಾ. ಪಕ್ಕದಲ್ಲೇ ಪೆಟ್ ಶಾಪ್ ಇತ್ತು, ಸೊ ಅಲ್ಲಿ ನಮ್ಮ ಸ್ಯಾಮ್ಗೆ ಚಾಕ್ಲೇಟ್ಸನ್ನು ತಗೊಂಡೆ. ಸೊ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ಸ್ ಮಾಡಿ. ಏನಾದರೂ ಚೇಂಜಸ್ ಮಾಡಬೇಕಾ ಅದು ಕೂಡ ಕಮೆಂಟ್ಸಲ್ಲಿ ತಿಳಿಸಿ. ಆದಷ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋನ ಇಷ್ಟೊತ್ತವರೆಗೂ ನೋಡಿದ್ದಕ್ಕೆ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋ ಜೊತೆ ನಿಮ್ಮ ಜೊತೆ ಸಿಗ್ತೀನಿ. ನಿಮ್ಮ ಪ್ರೀತಿಯ ಶಬಾನ. ಬಾಯ್.